ಅವ ಗಾಂಧಿನಗರನಾಗ ಇರ್ತಾನಂತ 8 ಮಂದಿ ಗುಂಡಗಳು ತಗೊಂಡು ಬಂದ ನಾನು ಬೇದವಾದೀನಿ. ಎದಕ್ಕೂ ಹೆದರಲ್ಲ ನಾವು. ಯಾ ಗಂಡಸರು ಬರಬೇಕಾಗಿಲ್ಲ, ಬರೀ ಹೆಣ್ಮಕ್ಳು ಬಂದು ನಿಂದಿರ್ತೀವಿ ಅಷ್ಟೇ. ನಮ್ಮಲ್ಲಿ ಐತಿ. के लोगों को क्या समझे, एक इंसान नहीं जानवर है, इनकर को समझ को छोड़ छोड़े एमएलए लोग। स्वागत है आपका बी न्यूज़ नेशन में। मैं हूं आबिद हुसैन शेख। बीजापुर के बाहर एक्सटेंशन एरिया जो बसो नगर है, जहां पर कई आश्रय योजना के मकानात बहुत साल पहले तैयार किए गए थे। आज वो मकानात बिल्कुल खस्ता हालत में हैं और उसी मकानात में यहाँ के जो औरतें हैं जमा हुए हैं, ये लोग यहाँ पर रह रहे हैं और इन्हें काफ़ी समस्या का सामना करना पड़ रहा है। ये क्या माजरा है, क्या समस्या है, इन्हीं से जानने की कोशिश करेंगे। 20 ವರ್ಷದಿಂದ ಇದು ಮನೆ ಕಟ್ಟಿದೈತಿ. 19 ವರ್ಷನೇ ಆಯಿತು ಈಗ ಕಟ್ಟಿ. ಉಸ್ತವ್ರು ಇದ್ದಾಗ ಇದು ಮನೆ ಆಶ್ರಯ ಯೋಜನಾ ಆಗಿದ್ದು ಗಾಂಧಿನಗರ ಬಸವನಗರ. ಇಲ್ಲಿ ಯಾರು ಅಲೌಟ್ ಆಗ್ಯಾರ ಅವ್ರು ಒಟ್ಟೆ ಬರೋಂಗಿಲ್ಲ. ಇಲ್ಲಿ ಬರ್ಲಿಕ್ಕಾಗನ ಎಲ್ಲ ಮನೆಗಳು ಖಾಲಿ ಇದ್ದು. ಇಲ್ಲಿ ನಾವೇ 10 ಸಲ ಸರ್ವೆಗೆ ಬಂದು ನೋಡ್ಕೊಂಡು ಹೋಗಿ ಯಾರೂ ಇದ್ದಿದ್ದಿಲ್ಲ. ಹಿಂದಾಗಡೆ ನಾವು ಡಿ ಸಿ ಅವ್ರಿಗೆ ಹೋಗಿ ಮೊಹಮ್ಮದ್ ಮುಹಸಿನ್ ಡಿ ಸಿ ಅವ್ರಿಗೆ ಅಲ್ಲಿ ಮನೆ ಕೊಡ್ರಿ ನಾನು ಈಗ ಒಂದು ಸಲ ಹಾಕ್ಬತ್ತಾರೆ. ಆಗ ಮೇಡಮ್ ಕೊಡ್ಲಿಕ್ಕೆ ಬರೋಂಗಿಲ್ಲ ನೋಡೋಣ ಅಂತ ಹೇಳ್ರಿ. ಎಲ್ಲರಿಗೆ ಅಲೌಟ್ ಆಗೋರಿಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀನಂತ 3 ದಿವಸ ಸತತವಾಗಿ ಡಂಗ್ರ ಹೊಡೆಸಿದ್ರು. ಅವರು ಡಂಗ್ರ ಹೊಡೆಸಿದ್ರು. ಆ ಮಂದಿ ಬಂದಿದ್ದಿದ್ದಿಲ್ಲ. ಹಿಂದಾಗಡೆ ಇದು ಆಶ್ರಯ ಇರಲಾರ್ದ ಮಂದಿ ದರ್ಗಾನಾಗ ಕಾಡಿ ಬೀದಿ ಮೇಲೆ ಇದ್ದಿದ್ದ ಮಂದಿ ಅವ್ರಿಗೆ ಮನೆ ಇರ್ಲಾರ್ದಾಗ ಅವ್ರು ಬಾಡಿಗೆ ಕೊಡ್ಲಾರ್ದ ಆಗಿ ಬಟ್ಟಿಗೆ ಅವ್ರು ಬಂದು ಅದು ಎಲ್ಲ ಸಾರಿಸ್ಕೊಂಡು ಅದೆಲ್ಲ ಹೇಳಿ ಬರೋದು ಅದು ಎಲ್ಲ ಹಂದಿಗಳಿಗೆ ಹೊಡೆದು ಹಾಕಿ ಅವ್ರು ಬಂದು ವಾಸನೆ ಮಾಡ್ಲಿಕ್ಕತ್ತಾರ. ಅವ್ರು ಮಾಡೋ ಮುಂದೆ ಈಗ ಅದು ಒಂದು ಮನ್ಯಾಗ ಇದಕ್ಕೇಶ ಹಂಗಾರೆ ಇರ್ಲಿಕ್ಕೆ ಆಗಂಗಿಲ್ಲ. ಅವ್ರು ಬಡವ್ರ ಪರಿಸ್ಥಿತಿನಾಗ ಅವ್ರು ಸುಣ್ಣ ಬಣ್ಣನೇ ಮಾಡಬೇಕು, ಫರ್ಸಿರೆ ಹಾಕೋಬೇಕು, ಏನರ ಆಗಿ ಅವ್ರು ಶಿಸ್ತು ಮಾಡ್ಕೊಳ್ಳೋಣ. ಈಗ ಅವ್ರು ಕ್ಯಾನೆ ತರ್ದಾರ ಬಂದು ಈ ಕಾಡಿ ನಮ್ಮ ಮನೆ ಐತಿ ನೋಡ್ಬೇಕಂತ ಬಂದು ನೋಡಿ ನನ್ನ ಮನೆ ಐತಿ ನಿನ್ನ ಮನೆ ಐತಿ ಅದನ್ನು ಹಗ್ಲತ್ತು ಬರೋಂಗಿಲ್ಲ. ಅವರು ರಾತ್ರಿ ಗುಂಡಾಗಳು ಕರ್ಕೊಂಡು ಯಾವ ಆನ್ಮೇಲ್ದಾಗ ಅವ ಮಾಸ್ತರ್ ಅದಾನಂತ. ಅವ ಗಾಂಧಿನಗರನಾಗ ಇರ್ತಾನಂತ. 8 ಮಂದಿ ಗುಂಡಾಗಳು ತಗೊಂಡು ಬಂದ ನಾ ಆನ್ಮೇಲ್ದವ ಅದೀನಿ. ನೀವು ಕೇಳಂತಿಂದರಪ್ಪ ಮುಂಜಾನೆ ಬರ್ರಿ ಅಂತ ನಮ್ಮ ಇಲ್ಲಿ ಹುಡುಗರು ಕೇಳಾನ. ಯಾರೂ ಕೇಳಂಗಿಲ್ಲ, ಬರಬೇಕಾದ್ರೆ ಆನ್ಮೇಲ್ಕೆ ಬರ್ರಿ ಅಂತ ಅವಂಗೆ ಹೊಡ್ಲಿಕ್ಕೆ ಹೋಗ್ಯಾರ. ಅದು ಇಲ್ದ ಅವ್ ಹೆಣ್ಮಕ್ಳಿಗೆ ಬಾಕ್ಲ ಬಡದ ಇದು ಮಾಡ್ಲಿಕ್ಕತ್ತಾರ. ಹೀಗೆಲ್ಲ ಆದ್ರೆ ಹೆಣ್ಮಕ್ಳು ಅಷ್ಟೇ ಇರೋರು ದಿನ ತುಂಬಿ ಅವರು ಇದು ತರ್ಕಾರಿ ಮಾಡ್ಲಿಕ್ಕೆ ಹೋಗ್ತಾರೆ, ಯಾರು ಇಟ್ಟಂಗೆ ಬಟ್ಟಿಗೆ ಹೋಗ್ತಾರೆ, ಯಾರು ಗಿಲಾಕ್ಕೆ ಹೋಗ್ತಾರೆ. ಹಿಂಗೆ ಅವ್ರು ಉಪಜೀವನ ಮಾಡ್ಕೋತಾರೆ. ಒಂದು ದಿವ್ಸ ಮನ್ಯಾಗ ಕುಂತಾರೆ, ಅವ್ರ ಹೊಟ್ಟೆ ನಡಲ್ಲ. ಅವ್ರು ಅಂಥವು ಹೆಣ್ಮಕ್ಳಿಗೆ ಬಂದು ಇವ್ರು ತ್ರಾಸು ಕೊಡ್ಲಿಕ್ಕತ್ತಾರ. ಇದರ ನಂತರ ಯಾರೋ ಮನೆ ಹಕ್ಕಪತ್ರದವ್ರು ಬಂದ್ರೂ ಇಲ್ಲಿ ಇದ್ದವರು ಸತ್ತು ಹೋಗ್ತಾರೆ, ಬಟ್ ಮನೆ ಬಿಡಂಗಿಲ್ಲ. ಇದು ನಮ್ದು. ಇದು ನಮ್ಮ ಆಶ್ವಾಸನೂ ಹೋಗಿ MLA ಬಸವನಗೌಡ್ರಿಗೂ ಹೇಳಿ ಬಂದಾರ. ಅವರು ಸಪೋರ್ಟ್ ಮಾಡ್ಯಾರ, ಇಲ್ಲ ಅಂತಿಲ್ಲ. ಆಯ್ತಮ್ಮ ನೀವು ಇರ್ರಿ, ನಾವು ಏನು ಮಾಡೋದು ಮಾಡ್ತೀವಿ ಅಂತ ಅವರು ಅಂದಾರ. ಅದು ಇಲ್ಲದೆ ದೇವಾನಂದ ಚೌಹಾಣ್ ಕಡೆ ಹೋದ್ರೆ ಅವರು ಇರ್ರಮ್ಮ, ಅವರು ಸ್ವಲ್ಪ ಮಂದಿ ಕಳ್ಸ್ಯಾರ. ನಮ್ಮ ಮಂದಿನೇ ಹುಡುಕ್ಯಾಡಿ ಅವ್ರಿಗೆ ಇಟ್ಟಾರ. ಮನೆ ಖಾಲಿ ಇರ್ಲಿಕ್ಕಂದ್ರೂ ಯಾರು 2 ಮನೆ ಹಿಡ್ದಾರ ಅವ್ರಿಗೆ ಒಂದೊಂದೇ ಕೊಟ್ಟು ಅವ್ರ ಮಂದಿಗೂ ಆಶ್ರಯ ಕೊಟ್ಟಾರ. ಇಲ್ಲಿ ಈಗೆಲ್ಲ ದೇವಾನಂದ ಅವ್ರನ್ನೂ ನಮಗೆ ಸಪೋರ್ಟ್ ಮಾಡ್ಯಾರ, ಇಲ್ಲ ಅಂತಿಲ್ಲ. ಈಗ ಯಾರೂ ಇಲ್ಲಂದ್ರೆ ಅದೇ ಮೊದ್ಲಿನವ್ರು ಹಾಕ್ಬತ್ತಾರೆ ಅವ್ರು ಇದ್ದಾರು ಬಂದು ಈ ಮಂದಿಗೆ ಭಾಳ ಟಾರ್ಚರ್ ಮಾಡ್ಲಿಕ್ಕತ್ತಾರ. ಅವ್ರು ಟಾರ್ಚರ್ ಮಾಡ್ಲಾರ್ದಂಗೆ ಎಲ್ಲರೂ ನಮ್ಮ ಡಿ ಸಿ ಅವರಾಗಲಿ, ಕಮಿಷ್ನರ್ ಆಗಲಿ, ಶಾಸಕರಾಗಲಿ, ಮಿನಿಸ್ಟರ್ ಆಗಲಿ ನಮ್ಮೆಲ್ಲ ಬಡವ್ರ ಪರವಾಗಿ ಅವರು ಸಪೋರ್ಟ್ ಮಾಡಬೇಕು. ನಮ್ಮ ಎಲ್ಲರ ಕಡೆಯಿಂದ ವಿನಂತಿ ಇದೆ. ಇದರ ಹಿಂದೆ ಮತ್ತೇನೂ ಇಲ್ಲ. ಜೈ ಹಿಂದ್ ಜೈ ಕನ್ನಡ. ನನ್ನ ಹೆಸರು ಮಾಜಿ ಉಪಾಧ್ಯಕ್ಷ ಸಾಜಿದಾ ಕಲಾದ್ಗಿ. ಇಲ್ಲಿ ಬಂದು 15 ವರ್ಷ ಆಯ್ತು ನಾವು ಇದ್ದು.
ಫಸ್ಟ್ ಅವೆಲ್ಲ ಹೇಳಿ ಇನ್ಕ ಅವರೆಲ್ಲ ಮಾತಾಡಿದ್ದೆ ನಾನು ಹೇಳಕ್ಕೆ. ಆದರೆ ಇಲ್ಲಿ ಬಂದ ಕೇಸಿ ಒಂದು ಸಂಡಾಸ್ ಇಲ್ಲ, ಒಂದು ನೆಳ ಇಲ್ಲ, ಒಂದು ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಇಲ್ಲ. ಸಣ್ಣ ಮಕ್ಕಳು ತಂದು ಈಗ ಆಗ ಬೀಳು ಪರಿಸ್ಥಿತಿ ಒಳಗೆ ಆದರೂ ನಮಗೆ ಎಲ್ಲಿ ಬಾಡಿಗೆ ಕೊಡು ತೊಂದರೆಯಾಗಿ ನಾವು ಬಂದು ನಿಂತಿದ್ದೆವು. ಪೈಲ ಒಂದು ಸರಿ ಬಸವನಗೌಡ ಕಡೆ ಒಂದು ಸರಿ ಅಲ್ಲ 4 ಸರಿ 5 ಸರಿ ಹೋಗಿ ಬಂದಿದ್ದೇವೆ ರೀ. ದೊಡ್ಡ ಮ್ಯಾಲಿನ ಕಮಿಷನರ್ ಕಡೆ ಹೋಗಿದ್ದೆವು. ಆದರೂ ನಮಗೇನು ಬಂದವರು ಹೋಗ್ರಮ್ಮ ನೀವು ಯಾರು ಬಂದರು ಮನೆಯವ್ರು ಬಂದರು ಹೇಳ್ಬೇಡ್ರಿ ಅಂದ್ರೆ, ಯಾರು ಬಂದರು ಬಂದು ಕಂಪ್ಲೇಂಟ್ ಕೊಡ್ರಿ, ಸೀದಾ ಮನೆ ಬಿಡಬೇಡ್ರಿ, ಬಿಡಂಗಿಲ್ಲಂತ ಎಲ್ಲ ಹೆಣ್ಮಕ್ಳು ಒಕ್ಕಟ್ಟಾಗ್ರಿ, ನಮ್ಮ ಕೈಲಿ ಏನು ಸಾಧ್ಯ ಆಗಲ್ಲ. ನೀವು ಎಷ್ಟು ಒಕ್ಕಟ್ಟಾಗಿ ಜನ ಇರ್ತೀರಿ ಅಷ್ಟು ನಿಮ್ಮ ಮನೆ ಉಳಿಸ್ಕೋತೀರಿ, ನೀವು ಬಿಡಬೇಡ್ರಿ ಮನೆ. ಬಸವನಗೌಡ್ರು ಹೇಳ್ಯಾರಿ ನಮಗೆ. ಬಸವನಗೌಡ್ರ ಹತ್ರ ಹೋಗಿ ಬಂದೆ ನಾವು ಮನೆ ಬಂದು ನಿಂತಿದ್ದೆವು. ಯಾರು ನಮಗೆ ಬಂದಿರು ಅಂತ ಹೇಳಿಲ್ಲ, ಯಾರ್ದು ಮಾತು ನಾವು ಕೇಳಿಲ್ಲ. ಬಸವನಗೌಡ್ರ ಕಡೆ ಹೋಗಿ ನ್ಯಾಯ ಕೇಳೋಣ, ಅವ್ರು ಬಂದಿರು ಅಂದಾರ್ರಿ. ನಾವು ಹಿಂದಿನ ನಾಳೆ ಹಕ್ಕುಪತ್ರ ಕೊಡ್ತೀವಿ ಅನ್ನೋಣ ಬಂದು ನಿಂತಿದ್ದೇವೆ. ನಮಗೆ 1 ತಿಂಗಳು ಹೋಲಮ್ಮ 2 ತಿಂಗಳು ಹೋಲಿ ನಿಮ್ಮ ಹಕ್ಕುಪತ್ರ ಕೊಡ್ತೀವಿ ಅಂದಾರ. ಇನ್ನೂ ತನಕ ಅವ್ರು ಬರವಲ್ರು. ಇನ್ನು ಇದೊಂದು ಸರಿ ನೋಡ್ತೀವ್ರಿ, ಇನ್ನೂ 2-3 ಸರಿ ಆಕಾಶ ಕೊಡ್ತೀವಿ ಅವರಿಗೆ. ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರಂತ ಮತ್ತೆ ಅವ್ರ ಕಡೆನೇ ಹೋಗೋರು ನಾವು. ಅವ್ರು ಬಿಟ್ಟು ನಮ್ಮ ಕೆಲಸ ಇಲ್ಲ. ಹೋಟ್ ಹಾಕಂತ ಬರ್ತಾರೆ, ಹೋಟ್ ಹಾಕಿಸ್ಕೋತಾರೆ, ಹೋಗ್ಬಿಡ್ತಾರೆ. ಹೋಟಿನ ಸಮಯದ ಭಾಳ ಅದು ಇದು ಮಾಡ್ತೇವೆ. ಒಂದು 4 ಡಬ್ಬಿ ತಂದಿಟ್ರು, ಒಬ್ರಿಗೆ ಕೊಟ್ಟರು ಒಬ್ರಿಗಿಲ್ಲ. ಅವು ಅಲೆ ಮೂಲೆ ಕುಂತು ಈ ಕಡೆ ಗಂಡಸರು ಕುಂಡಿರ್ತಾರೆ, ಈ ಕಡೆ ಹೆಣ್ಮಕ್ಳು ಕುಂಡಿರ್ತೇವೆ. ಹಂಗೆ ಅಂಥ ಪರಿಸ್ಥಿತಿ ಬಂದೈತ್ರಿ ನಮಗೆ. ಏನು ಸೌಲಭ್ಯ ಏನು ಇಲ್ಲೇ ಇಲ್ರಿ. ಇಲ್ಲಿ ಬರೇ ಅವ್ರು ಬರ್ತಾರೆ ರೊಕ್ಕ ಕೊಡ್ರಿ ನಾವು ಮಾಡ್ತೀವಿ ಅಂತಾರೆ. ಯಾರು ರೊಕ್ಕ ತೊಗೋತಾರೆ ಹೋಗ್ಬಿಡ್ತಾರೆ. ಇಲ್ಲಿ ಯಾವ ರೊಕ್ಕ ತೊಗೊಂಡು ಆ ಕಡೆ ಹೋದ ನಾವು ಕೂತೇವೆ. ಇಲ್ಲೇ ಏನೋ ಒಂದು ಆತೈತೆ ಅಂತೇಳಿ ಆಸೆಕಾಗಿ ರೊಕ್ಕ ತೊಗೋತಾರ್ರಿ. ಆದರೂ ಯಾರು ಕೆಲಸ ಮಾಡಿಕೊಟ್ಟಿಲ್ಲ. ನಾವು ನೋಡ್ರಿ ಬಡ್ರು ಒಂದು ಆಸೆಕಾಗಿ ಆತು ಅಂತೇಳಿ ಒಂದು ಆಸೆಕಾಗಿ ಕೊಟ್ಟಿರ್ತೇವೆ. ಈಗ ಇದು ಎಲ್ಲ ಮನೆ ಖಾಲಿ ಇತ್ತು, ಬಂದು ನಿಂತಿದ್ದೇವ್ರಿ. ಬಂದು ನಿಂತೇವು. 15 ವರ್ಷ ರೀ. ಈಗ ನೀವೇ ಇರೋರು. ನಾವು ಇರ್ಬೇಕಂತನ ಬಸವನಗೌಡ್ರ ಕಡೆ ಅವರು ಒಂದು ಹಕ್ಕುಪತ್ರ ಕೊಟ್ರೆ ಸಾಕಾಗೈತ್ರಿ ನಮಗೆ. ನಮಗೆ ಅದೇ ಒಂದೇ. ನಮಗೆ ಅವ್ರು ಬಂದು ಹಕ್ಕುಪತ್ರ ಕೊಟ್ರೆ ಚಲೋ ನಮ್ಗೆ ಅಷ್ಟೇ. ಅವ್ರಿಗೆ ಯಾವತ್ತು ಸಾಯಿವರೆಗೆ ಅವ್ರಿಗೆ ಓಟ್ ಹಾಕ್ತೇವ್ರಿ ನಾವು. ಯಾರಿಗೆ ಓಟ್ ಹಾಕಲ್ಲ ನಾವು. ಯಾರು ನಮ್ಗೆ ಹಕ್ಕುಪತ್ರ ಮಾಡ್ಕೊಡ್ತಾರೆ? ದೇವಾನಂದ ಚವನ್ ಏನೂ ಮಾಡಿಲ್ಲ ನಮಗೆ. ಅವ್ರ ಮನೆತನ ಹೋಗಿ ಬಂದಿದ್ದೆವು. ಬರೀ ಬರ್ತೇವೆ ಅಂತಾರೆ, ಮನೆಗೆ ಕೂಡ್ತಾರೆ. ಬಾಡಿಗೆ ತುಂಬ ಸಾಕಾಗೈತ್ರಿ ನಮಗೆ. ಯಾರು ಯಾವ ಚವನು ಏನು ಮಾಡಿಲ್ಲ, ಯಾರು ಏನು ಮಾಡಿಲ್ಲ. ಬಸವನಗೌಡ್ರ ಸದಕ್ಕೆ ನಾವು ಬಂದು ಮಾಡ್ಕೊಡ್ತೇವೆ ಅಂದ್ರೆ ಇನ್ನೂ ತನಕ ಮಾಡ್ಕೊಟ್ಟಿಲ್ಲ ನಮಗೆ. ಅವ್ರ ಕಡೆ ಇನ್ನೂ 10 ಸರಿ ಹೋಗ್ತೇವೆ. ಮಿಕ್ಕಿದ ಬಳಕ ಮತ್ತೆ ಏನಾಗ್ತೈತಿ, ಒಂದು ದಿನ ಹೋಗಿ ಚಿಮ್ನಿ ಡಬ್ಬಿ ತಂದು ಹೋಗ್ಕೊಂಡಿರ್ತೇವ್ರಿ ಲಾಸ್ಟಿಗೆ. ನನ್ನ ಹೆಸರು ದಾನಮ್ಮ ಅಂತ್ರಿ. ಜಾತಿ ಈ ಜಾತಿ ಅನ್ಬೇಡ್ರಿ. ಇಲ್ಲಿ ಎಲ್ಲ ಕಡೆ ಇದ್ದಿರ್ಬೇಕ್ರಿ. ಇಲ್ಲಿ ಒಂದು ಜಾತಿ ಎಲ್ಲ ಒಂದೇ ಜಾತಿ. ನಾವು ಎಲ್ಲರೂ ಒಕ್ಕಟ್ಟದೇವ್ರಿ. ಬೇರೆ ಕಡೆ ಇದ್ದಿರ್ಬೇಕ್ರಿ. ಇದು ಆ ಜಾತಿ ಈ ಜಾತಿ. ಯಾಕಂದ್ರೆ ಒಂದು ಸ್ವಲ್ಪ ಕಿವಿಗೆ ಬಿದ್ದೈತ್ರಿ. ನನಗೆ ಕೈ ಮುಗಿದು ಕೇಳ್ಕೊತೀನಿ ರೀ ನಿಮಗೆ. ಮುಸ್ಲಿಂ ಎಲ್ಲ ಒಂದೇ ನಾವು ಒಕ್ಕಟ್ಟಾಗಿದ್ದೇವೆ. ಹಿಂದೂ ಮುಸ್ಲಿಮ್ಗಳು ಅಣ್ಣತಮ್ಮರಗತ್ಲೆ ಇದೇವಿ. ನಿಮ್ಮ ರಾಜಕಾರಣಿದವ್ರದ್ದು ಏನು ಹಾಕಿರಲ್ಲಕ್ಕ ನಮ್ಗೆಲ್ಲರಿಗೂ ಮನೆ ಹಕ್ಕುಪತ್ರ ಮಾಡ್ಕೊಡ್ಬೇಕಷ್ಟೇ. ಅದು ವರ್ಷ ಆಯ್ತು ರೀ, ಭಾಳ ವರ್ಷ ಆಯ್ತು ರೀ. ಬಿದ್ದಿದ್ದು ಮನೆಗಳು ಎಲ್ಲ ಕಟ್ಕೊಂಡು ಮಾಡ್ಕೊಂಡು ಚಂದಾಗಿ ಮಾಡ್ಕೊಂಡಿದ್ದೇವೆ. ಇಷ್ಟು ದಿವ್ಸ ಯಾರೂ ಬಂದಿಲ್ಲ. ಈಗ ನನ್ನ ಮನೆ ಐತೆ ನಿನ್ನ ಮನೆ ಐತೆ ಅಂತ ಬಂದ್ರೆ ನಾವು ಬಡ್ರು ಎಲ್ಲಿ ಹೋಗೋಣ್ರಿ? ಮನೆ ಇಲ್ಲ ಅಂತೇಳಿ ನಾವು ಬಂದಿದ್ದೇವೆ. ಆ ಮನೆಗಳು ಇದ್ರೆ ನಾವ್ಯಾಕೆ ಇಲ್ಲಿ ಬಂದು ಹೋಗ್ತಿದ್ದೇವೆ ರೀ? ನಮ್ದು ವಿನಂತಿ ಒಂದೇ, ನಾವು ಇದ್ದವರಿಗೆ 15 ವರ್ಷ 12 ವರ್ಷ ತನಕ ಮನೆ ಬಡ್ರು ಅದೇವಿ. ಅವ್ರಿಗೆ ಹಕ್ಕುಪತ್ರ ಮಾಡಿಕೊಡ್ರಿ. ಈಗ ಬಂದವ್ರು ಬಡ್ರು ಎದ್ದು ಹೋಗ್ಲಾರ್ದಂಗೆ ಒಂದು ಶಾಶ್ವತ ಪರಿಹಾರ ಮಾಡಿಕೊಡ್ರಿ. ಸೌಲಭ್ಯ ಮಾಡಿಕೊಡ್ರಿ, ನೀರಿಂದು ನಳದ್ದು. ಆಮ್ಯಾಗ ಮೇನ್ ಅಂದ್ರೆ ಹೆಣ್ಮಕ್ಳಿಗೆ ಶೌಚಾಲಯದ ಭಾಳ ಪ್ರಾಬ್ಲಮ್ ಐತ್ರಿ. ಶೌಚಾಲಯ ಮಾಡಿಕೊಡ್ರಿ. ಇದು ಒಂದೇ ವಿನಂತಿ. ಇದು ಲೈಟ ನೀರಿಂದು ಇದು ರೋಡಿಂದು ಇದಿಷ್ಟು ಮಾಡಿಕೊಡ್ರಿ. ನಿಮಗೆ ಏನು ನಾವು ಏನು ಜಾಸ್ತಿ ತೊಂದರೆ ಕೊಡಲ್ಲ. ಇದು ನಾವು ಅದೇವಿ ಎದ್ದು ಹೋಗ್ಲಾರ್ದಂಗೆ ನಮಗೊಂದು ಹಕ್ಕುಪತ್ರ ನಿಮ್ಮ ಕಡೆಯಿಂದ ಮಾಡಿಕೊಟ್ರೆ ಸಾಯಿ ಮಠ ನಿಮ್ದು ಹೆಸರು ಬರ್ತೈತಿ. ನಾವೇನು ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೊಂಗಿಲ್ಲ. ಒಂದು ವೇಳೆ ಮಾಡಲಿಲ್ಲ ಅಂದ್ರೂ DC ಆಫೀಸ್ ಬಲ್ಲಿ ನಿಂತು ಉಗ್ರವಾಗಿ ಹೋರಾಟ ಮಾಡೋಕ್ಕೂ ನಾವು ತಯಾರದೇವ್ರಿ. ಅದಕ್ಕೂ ಹೆದರಲ್ಲ ನಾವು. ಯಾವ ಗಣಸರು ಬರೋದು ಬೇಕಾಗಿಲ್ಲ, ಬರೀ ಹೆಣ್ಮಕ್ಳು ಬಂದು ನಿಂದಿರ್ತೇವೆ. ಅಟ್ಟು ನಮ್ಮ ಬಲ್ಲಿ ಐತಿ. ನೀವು ಮಾಡ್ತೀರಿ, ಪ್ರೀತಿದಿಂದ ಕೇಳ್ತೇವೆ, ಮಾಡಿಕೊಡ್ರಿ. ಕೈ ಮುಗಿದು ಕೇಳ್ತೇವೆ ಅಷ್ಟೇ. हमना क्या नहीं घरा नहीं सलें को हक पत्र हमने यहाँ से नहीं निकाले थे सा कर को हक पत्र क्या भी हमना को कौन भी आग हमना तरास नहीं सका। पानी का तरास है, संडस का तरास है, यूँ आग हमना को घरा छोड़ो कर बोल रहे वो नहीं भी दे सा। अच्छी तीसी जो बड़े बोले सो वो कर को दे तो हमना भी क्या नहीं होता छोना वैसे। पानी का अनुकूल नहीं है यहाँ, संडस का अनुकूल नहीं है, घरा क्यों निकाले कर रहे। हमना कहाँ भी बाहर भी इधर से निकाले नहीं दे सा। घरे नन्हे नन्हे बच्चे हैं, घरा में आदमी बाहर जाने वाले भी है, वह तकर को दे तो बस हमना। अब इस्तेमिला को एक 6-7 बार और मीडिया वाले के साथ बात करने लग को DC ऑफिस को जाको भी वहाँ से भी बात करके वहाँ से भी कौन भी नहीं लगा ले रहे हमना। यहाँ के लोगों को क्या समझे, एक इंसान नहीं जानवर हैं कर को समझ को छोड़े या मेले लोग सब इसके ऊपर क्या भी नहीं बात कर सकते।
तो बसु नगर की हालत आप देख सकते हैं कि यहाँ पर जो है पूरे जो 20 साल पहले ये आश्रय योजना के घर जो यहाँ पर बनाए गए थे, लेकिन यहाँ के लोगों के स्थानीय लोगों के कहने के मुताबिक कोई भी यहाँ पर आने के लिए जिन लोगों को ये घर अलाउड किए गए थे, लेकिन वो लोग तो कई साल तक यहाँ पर नहीं आए और घर जो है पूरे खस्ता हालत में पड़ने के पोजीशन में थे। लेकिन आसपास के जो महिलाएं अब जो हमारे साथ बात किए हैं, तो वो लोग आकर जिनके पास घर नहीं थे, जो किराए देने के काबिल नहीं थे, बिल्कुल गरीब खस्ता हालत में थे, तो ऐसे महिलाएं यहाँ पर आकर इस टूटे फूटे घरों में आकर रहते हैं और इस घर को अच्छा करते हैं। लेकिन बाद में अब जो मसला आया, तो अब जो है जिन्हें घर अलाउड हुआ था वो लोग आकर इन्हें जो है बार बार टॉर्चर कर रहे हैं इनके कहने के मुताबिक। और ये महिलाएं नगर शासक को बसनगौड़ा पाटिल जी और जो नागटान मत क्षेत्र के एमएलए देवानंद चौहान जी और कई डिप्टी कमिश्नर साहब को जो है मनवीद कर रहे हैं, गुहार लगा रहे हैं कि इनको इसी घर में रहने की कानूनी तौर पर इजाज़त दें। अब देखना बाकी है कि इनकी गुहार को कहां तक सुना जाता है। कैमरामैन सोहेल के साथ मैं खुर्शीद आलम, बी न्यूज़ नेशन, बीजापुर। बीजापुर में 11 दुकानें व्यापार के लिए उपलब्ध। बीजापुर के मुख्य बाजार से सटे आजाद रोड पर संगम कॉम्प्लेक्स में व्यापारियों के लिए 11 दुकानें उपलब्ध हैं, जो 20 बाय 60 से लेकर 30 बाय 65 तक विशाल जगह वाली दुकानें आपके लिए तैयार हैं। ख्वाहिशमंद बिजनेसमैन इन दुकानों में अपना कारोबार शुरू करने इन नंबरों पर संपर्क करके दुकानों की अधिक जानकारी ले सकते हैं। ये गनी बेदरेकर, बीजापुर 9591136786। जावेद पटेल, पुणे 9881117190। तो आज ही संपर्क करके अपने मनपसंद बिजनेस की शुरुआत करें। संगम कॉम्प्लेक्स, आजाद रोड, बीजापुर। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।